ಸರ್ ಗಾಡಿ 2010 ಮಾಡಲು ಸರ್. 2010 ಮಾಡಲು. ಗಾಡಿ ಯಾವುದು, ಹೋಂಡಾನಾ? ಹೋಂಡಾ ಸಿವಿಕ್. ಓಕೆ. ಓನರ್ ಎಷ್ಟು ಜನ ಸರ್ ಗಾಡಿಗೆ? ನಾನೇ ಸರ್ ಓನರು. ಎಷ್ಟು ಜನ ಓನರ್ ಗಾಡಿಗೆ? ಥರ್ಡ್ ಓನರು. ಓಕೆ. ಕಿಲೋಮೀಟರ್ ಎಷ್ಟು ಹೊಡೆ ಸರ್ ಗಾಡಿ? ಸರ್ 91,500 ಓಡಿದೆ ಸರ್. 91.5. ಹಾಂ, ಪೆಟ್ರೋಲ ಡೀಸೆಲ್ ಸರ್ ಅದು? ಪೆಟ್ರೋಲು. ಏನು ಮೈಲೇಜ್ ಬರುತ್ತೆ ಸರ್ ಗಾಡಿ? ಸರ್ ಮೈಲೇಜ್ ಹೈವೇನಲ್ಲಿ ಒಂದು 15ವರೆಗೂ ಬರುತ್ತೆ. ಹಾಂ. ಸಿಟಿ ಒಳಗಡೆ ಒಂದು 12 ಬರುತ್ತೆ ಸರ್. ಆಟೋಮೆಟಿಕ್ ಅಲ್ಲ. ಆಟೋಮೆಟಿಕ್ ಗೇರಿಂದ? ಹೌದು. ಓಕೆ. ಈಗ ಗಾಡೀಲಿ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದಾವಾ? ಎಲ್ಲ ರನ್ನಿಂಗ್ ಇದೆ ಸರ್. ಇನ್ಸೂರೆನ್ಸ್ ಇದೆ ನೆಕ್ಸ್ಟ್ ಇಯರ್ ನವೆಂಬರ್ವರೆಗೂ. ಹಾಂ. ನಾನು ಇವಾಗ 3 ತಿಂಗಳು ಆಯ್ತು ಅಷ್ಟೇ ತೊಗೊಂಡು. ಒಂದು 500 ಕಿಲೋಮೀಟರ್ ಓಡಾಡಲಿಲ್ಲ. ಒಂದು 40,000 ಖರ್ಚು ಮಾಡಿದೆ ಗಾಡಿಗೆ. ಹ್ಞೂ. ಸ್ಟೇರಿಂಗ್ ಇದೆಲ್ಲ ಹೋಗಿತ್ತು. ಹ್ಞೂ. ಸ್ಟೇರಿಂಗ್ದು ಲೆದರ್ ಇದಿರಲಿಲ್ಲ. ಮಾಮೂಲಿ ಕಂಪ್ನಿಯಿಂದ ಏನು ಬರುತ್ತೋ ಸ್ಟೇರಿಂಗ್, ಆ ಸ್ಟೇರಿಂಗ್ ಇತ್ತು. ಹ್ಞೂ. ಮತ್ತೆ ಆರ್ಮ್ ರೆಸ್ಟ್ ಇರುತ್ತಲ್ಲ ಮಧ್ಯದಲ್ಲಿ, ಡ್ರೈವರ್ ಸೀಟು ಮತ್ತೆ ಪಕ್ಕದಲ್ಲಿ ಪ್ಯಾಸೆಂಜರ್ ಸೀಟ್ ಪಕ್ಕ, ಹ್ಞೂ. ಅದೆಲ್ಲ ಹೋಗ್ಬಿಟ್ಟಿತ್ತು. ಅದೆಲ್ಲ ಲೆದರಲ್ಲಿ ನೀಟಾಗಿ ಕವರ್ ಮಾಡಿದೆ. ಮತ್ತೆ ಬ್ಯಾಟ್ರಿ ಯಾವ್ದು ಹಳೇದು ಹಾಕ್ಕೊಟ್ಟಿದ್ದ. ಹ್ಞೂ. ಹೊಸ ಡೀಲರ್ ಹತ್ರ ಅಂತ ತೊಗೊಂಡಿದ್ದು ನಾನು. ಹ್ಞೂ. ಸೊ ಹಳೇದು ಅದೆಲ್ಲ ಅರ್ಧೋಗಿತ್ತು. ಅದನ್ನೆಲ್ಲ ನೀಟಾಗಿ ಲೆದರ್ದೆಲ್ಲ ಹಾಕ್ಸಿ ಹ್ಞೂ. ಹೊಸ ಬ್ಯಾಟ್ರಿ ಹಾಕಿ ಒಂದು 15-20 ರೂಪಾಯಿ ಆಕ್ಸೆಸರೀಸ್ ಅವು ಇವು ಹಾಕ್ಬಿಟ್ಟು ಹ್ಞೂ. ಅಲ್ಲಿ 25,000 ರೂಪಾಯಿ ಸರ್ವಿಸ್ ಶೋರೂಮಲ್ಲೇ ಖರ್ಚು ಮಾಡಿ 25,000 ರೂಪಾಯಿ ಕೊಟ್ಟು ಸರ್ವಿಸ್ ಮಾಡಿಸ್ದೆ ಶೋರೂಮಲ್ಲೇ. ಹ್ಞೂ. ಸೊ ತುಂಬ ಗಾಡಿ ಚೆನ್ನಾಗಿದೆ ಸರ್, ವರ್ತಿದೆ, ಮಾಡ್ಕೊಳ್ಳಿ. ಆಮೇಲೆ ಕಂಪ್ನಿದು ಲೆದರ್ ಸೀಟ್ ಇದೆ. ಹ್ಞೂ. ಕಂಪ್ನಿಯಿಂದ ಟಾಪ್ ಏಡ್ ಮಾಡಲಿ, ಕಂಪ್ನಿಯಿಂದನೇ ಲೆದರ್ ಸೀಟ್ ಹಾಕ್ಕೊಟ್ಟಿರ್ತಾರಲ್ಲ, ಹ್ಞೂ. ಸೊ ಅದೇ ಲೆದರ್ ಸೀಟ್ ಇದೆ. ಓಕೆ. ತುಂಬ ಒಳ್ಳೆ ಕಂಡೀಷನ್ ಇದೆ ಸರ್ ಗಾಡಿ. ಟೈರ್ ಪರ್ಸೆಂಟೇಜ್ ಎಲ್ಲ ಹೆಂಗಿದೆ ಸರ್ ಈಗ? ಹಾಂ ಟೈರ್ ಪರ್ಸೆಂಟೇಜ್ ಎಷ್ಟಿದಾವೆ? ಸರ್ ಟೈರ್ ಪರ್ಸೆಂಟೇಜ್ 70% ಇದೆ. ಓಕೆ. ಈಗ ಗಾಡಿ ಎಲ್ಲ ತಗೊಂಡ್ ಕಮ್ಮಿ ಅಂದ್ರೆ 1 ಲಕ್ಷ ಓಡಿಸ್ಕೊಬೋದು ತಗೊಳ್ಳೋರು. ಹ್ಮ್. ಆಮೇಲೆ ಚೇಂಜ್ ಮಾಡಿಸ್ಕೊಂಡ್ರೆ ಆಗತ್ತೆ. ಸರಿ. ಈಗ ಗಾಡಿ ಎಲ್ಲ ಒರಿಜಿನಲ್ ಪೇಂಟ್ ಇದೆ ಸರ್ ಅದು? ಒರಿಜಿನಲ್ ಪೇಂಟ್ ಇದೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್. 2 ಏರ್ ಬ್ಯಾಗು ಹಂಗೆ ಇದೆ. ಹ್ಞೂ. ಸಣ್ಣ ಪುಟ್ಟ ಸ್ಕ್ರಾಚಸ್ ಇದೆ ಅಷ್ಟೇ. ಓಕೆ. ಒರಿಜಿನಲ್ ಪೇಂಟು. ಹ್ಞೂ. ನಾನು ತಗೊಂಡು 1,000 ಕಿಲೋಮೀಟರ್ ಓಡಾಡಲಿಲ್ಲ. ಒಂದು ಸರ್ವಿಸ್ ಮಾಡಿಸ್ಕೊಂಡು ಇಲ್ಲಿ ಸಣ್ಣ ಪುಟ್ಟ ಯಾವುದೋ ಒಂಚೂರು ಅಸ್ಟ್ರಾಲಜರ್ ಇಲ್ಲೇ ಲೋಕಲ್ಲು 1,000 ಕಿಲೋಮೀಟರ್, ಒಂದು 600-700 ಕಿಲೋಮೀಟರ್ ಓಡಾಡಿದ್ರಿ ಹೆಚ್ಚು. 3 ತಿಂಗಳಾಯ್ತು ಅಷ್ಟೇ ತಗೊಂಡು. ನಾನು ತಗೊಂಡಾಗ FC ಇನ್ಸೂರೆನ್ಸ್ ಏನೂ ಆಗಿರಲಿಲ್ಲ. ಹ್ಞೂ. ತಗೊಂಡು ದಿವಸನೇ FC ಇನ್ಸೂರೆನ್ಸ್ ಮಾಡಿಸಿ 1 ತಿಂಗಳು ಬಿಟ್ಟು FC ಮಾಡಿಸ್ಕೊಂಡಿದ್ದು. ಸೊ FC 2030 ವ್ಯಾಲಿಡ್ ಇದೆ. ಓಕೆ ಸರ್. ಈಗ ಒಳಗಡೆ AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋ ಎಲ್ಲ ರನ್ನಿಂಗ್ ಇದಾವಾ? ಸರ್ ಎಲ್ಲ ರನ್ನಿಂಗ್ ಇದೆ. AC ಗ್ಯಾಸ್ ಒಂದು ಖಾಲಿ ಆಗಿದೆ, ಫಿಲ್ ಮಾಡ್ಸ್ಕೊಬೇಕು ಸರ್. ಪವರ್ ಸ್ಟೇರಿಂಗು, ಪವರ್ ವಿಂಡೋ ಎಲ್ಲ ರೆಡಿ ಇದೆ. ಎಲ್ಲ ಚೆನ್ನಾಗಿದೆ ಸರ್. ನಾನೇ ಎಲ್ಲ ಚೆಕ್ ಮಾಡಿಸ್ಬಿಟ್ಟೆ ತಗೊಂಡಿದ್ದು. ಎಲ್ಲಿರೋ ಸರ್ ಗಾಡಿದು? ಸರ್ ಗಾಡಿ ಇಲ್ಲೇ ಯಶವಂತಪುರ ಇದೆ ಸರ್. ಬೆಂಗಳೂರು ಯಶವಂತಪುರನಾ? ಹೌದೌದು. ಓಕೆ. ಏನು ಹೇಳ್ತಾರೆ ಗಾಡಿ ರೇಟು? ಸರ್ 385 ಹೇಳ್ತಾ ಇದ್ದೀನಿ. ಹ್ಞೂ. ಅವ್ರು ಬಂದು ತಗೊಳ್ಳೋರು ಗಾಡಿ ಬಂದು ನೋಡಿ ಎಲ್ಲ ಓಕೆ ಮಾಡಿದಾಗ ಏನೋ ಸ್ವಲ್ಪ ನೆಗೋಷಿಯೇಬಲ್ ಮಾಡ್ತೀನಿ ಸರ್. ಒಂದು ಸ್ಲೈಟ್ ನೆಗೋಷಿಯೇಬಲ್ ಮಾಡ್ತೀನಿ. ಓಕೆ. 385 ಹೇಳ್ತೀರಾ, ಬಂದಾಗ ಇನ್ನೂ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಹೌದು. ಓಕೆ. ನಂಬರ್ ಇದೆ ಇರಲಿ ಸರ್, ಕಾಂಟ್ಯಾಕ್ಟ್ ನಂಬರು? ಕಾಂಟ್ಯಾಕ್ಟ್ ನಂಬರ್ ಇದೆ ಇರಲಿ ಸರ್. ಸರಿ ಸರ್. ಓಕೆ.